ಎಲ್ಲರಿಗೂ ನಮಸ್ಕಾರ. ಒನ್ ಕರ್ನಾಟಕಕ್ಕೆ ಸ್ವಾಗತ. ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. 8ನೇ ವೇತನ ಆಯೋಗಕ್ಕೆ ಒಪ್ಪಿದ ಕೇಂದ್ರ ಸರ್ಕಾರ 50 ಲಕ್ಷ ಉದ್ಯೋಗಿಗಳು ಹಾಗೂ 69 ಲಕ್ಷ ಪಿಂಚಣಿದಾರರಿಗೆ ಒಂದು ಭರ್ಜರಿ ಲಾಭ ಅಂತಾನೆ ಹೇಳ್ಬೋದು. ಒಟ್ಟಾರೆ ಸೆಂಟ್ರಲ್ ಗವರ್ಮೆಂಟ್ ಅಪ್ರೂವ್ಸ್ 8 ಪೇ ಕಮಿಷನ್. ಕೇಂದ್ರ ಸರ್ಕಾರವು ಒಂದು 8ನೇ ವೇತನ ಆಯೋಗಕ್ಕೆ ಅನುಮೋದನೆ ನೀಡಿದೆ. ಇದು 1 ಕೋಟಿಗೂ ಅಧಿಕ ಒಂದು ಎಂಪ್ಲಾಯೀಸ್ಗೆ ಪ್ರಯೋಜನವನ್ನು ಕೊಡುತ್ತೆ. ಕೇಂದ್ರ ಸರ್ಕಾರ ಮಂಗಳವಾರ ಅಂದ್ರೆ ಇವತ್ತು 8ನೇ ಒಂದು ವೇತನ ಆಯೋಗಕ್ಕೆ ಅನುಮೋದಿಸಿದೆ. ಇದು 50 ಲಕ್ಷ ಒಂದು ಕೇಂದ್ರ ಎಂಪ್ಲಾಯೀಸ್ ಮತ್ತೆ 69 ಲಕ್ಷ ಪಿಂಚಣಿದಾರರಿಗೆ ಅನುಕೂಲ ಆಗುತ್ತೆ. ಹಾಗೆ ಈ ವರ್ಷದ ಜನವರಿಯಲ್ಲಿಯೇ ಈ 8ನೇ ವೇತನ ಆಯೋಗದ ರಚನೆಗೆ ಸಂಪುಟ ಅನುಮೋದನೆ ನೀಡಿತ್ತು. ಅಂದ್ರೆ ಜನವರಿಯಲ್ಲೇ ಇದಕ್ಕೆ ಅಪ್ರೂವಲ್ ಸಿಕ್ಕಿತ್ತು. ಆದ್ರೆ ಸರ್ಕಾರ 2025ರ ಜನವರಿಯಲ್ಲಿ ಈ 8ನೇ ಆಯೋಗಕ್ಕೆ ರಚನೆ ನೀಡಿತು. ಆದರೆ ಇದು ನೌಕರರ ವೇತನ ಮತ್ತು ಭತ್ಯೆಗಳನ್ನು ಪರಿಶೀಲಿಸುವ ಕಾರ್ಯವನ್ನು ನಿರ್ವಹಿಸಿತು. ವಿವಿಧ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ನೌಕರರ ಸಂಘಟನೆಗಳೊಂದಿಗೆ ಸಮಾಲೋಚನೆ ನಡೆಸಿ ನಂತರ ಆಯೋಗದ ನಿಯಮಗಳನ್ನು ಅಂತಿಮಗೊಳಿಸಲಾಗಿದೆ ಅಂತ ಕೇಂದ್ರ ಸರ್ಕಾರ ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಅವರು ಕ್ಯಾಬಿನೆಟ್ ಬ್ರೀಫಿಂಗ್ ನಲ್ಲಿ ತಿಳಿಸಿದ್ದಾರೆ. ಹಾಗೆ ಆಯೋಗವು 18 ತಿಂಗಳೊಳಗೆ ತನ್ನ ಶಿಫಾರಸುಗಳನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಆಯೋಗದ ವರದಿಯು ಕೇಂದ್ರ ಸರ್ಕಾರಿ ನೌಕರರ ವೇತನ ಮತ್ತು ಪಿಂಚಣಿಗಳಲ್ಲಿ ಪ್ರಮುಖ ಪರಿಷ್ಕರಣೆಗಳಿಗೆ ಕಾರಣವಾಗಬಹುದು ಅಂತ ನಂಬಲಾಗಿದೆ ಅಂತ ಹೇಳಲಾಗ್ತಿದೆ. ಹಾಗೆ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಭರ್ಜರಿ ಲಾಭ. ಈ ಒಂದು ಈ ಪ್ರೆಸೆಂಟ್ ಸರ್ವಿಸ್ ಅಲ್ಲಿ ಇದ್ದಾರೆ 50 ಲಕ್ಷ ಎಂಪ್ಲಾಯೀಸ್ ಮತ್ತು 69 ಲಕ್ಷ ಪಿಂಚಣಿದಾರರು ಏನಿದ್ದಾರೆ ಅವರಿಗೆ ಈ ಭತ್ಯೆಗಳು ಮತ್ತು ಪಿಂಚಣಿ ಪ್ರಯೋಜನಗಳನ್ನು ಪರಿಷ್ಕರಿಸುವ ನಿರೀಕ್ಷೆ ಇದೆ. ಇನ್ನು ಶಿಫಾರಸುಗಳು ಜಾರಿಗೆ ಬಂದ ನಂತರ ಇಲಾಖೆಗಳ ಒಂದು ಹಂತದಲ್ಲಿ ಈ ಒಂದು ವೇತನ ಶ್ರೇಣಿಯಲ್ಲಿ ಗಮನಾರ್ಹ ಬದಲಾವಣೆಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೂಲ ವೇತನದ ಪರಿಷ್ಕರಣೆಯು ಕೂಡ ವ್ಯಾಪ್ತಿಯನ್ನು ನಿರ್ಧರಿಸಲು ಆಯೋಗವು 1.8 ಫಿಟ್ಮೆಂಟ್ ಅಂಶವನ್ನು ಪರಿಗಣಿಸಬಹುದು ಅಂತ ಇಂದಿನ ವರದಿಯಲ್ಲಿ ಸೂಚಿಸಿದೆವು. ಆದರೆ ಸರ್ಕಾರವು ಇಲ್ಲಿಯವರೆಗೆ ಯಾವುದೇ ಒಂದು ನಿರ್ದಿಷ್ಟ ವೇತನ ನಿಯಂತ್ರಕ ಅಂದ್ರೆ ಈ ಒಂದು ಫಿಟ್ಮೆಂಟ್ ಅಂಶ ತಿಳಿಸಿಲ್ಲ ಹಾಗೂ ಸದಸ್ಯರ ಹೆಸರುಗಳನ್ನ ಬಹಿರಂಗ ಪಡಿಸಿಲ್ಲ. ಓಕೆನಾ? ಸೊ ಒಟ್ಟಾರೆ ಈ ನ್ಯೂಸ್ ಏನಿದೆ ಅಂದ್ರೆ ಈ ಕಂಪ್ಲೀಟ್ ಆಗಿ ಒಂದು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಒಂದು ಸ್ಯಾಲರಿ ಬಗ್ಗೆ ಸೊ ಅವ್ರಿಗೆ 8 ಪೇ ಕಮಿಷನ್ ಜನವರಿ 2026 ಇಂದ ಬರ್ತಾ ಇದೆ. ಇನ್ನು ಈ ಒಂದು ರಚನೆ ಮತ್ತು ಆದೇಶ ನೋಡೋದಾದ್ರೆ ಓಕೆನಾ, ಸೊ ಅಂದ್ರೆ ಈ ವೇತನ ಯಾರು ಇರ್ತಾರೆ ಅಂತ ನೋಡೋದಾದ್ರೆ ವೇತನ ಆಯೋಗಕ್ಕೆ ಜಸ್ಟಿಸ್ ರಂಜನಾ ದೇಸಾಯಿ ಅವರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ. ಪ್ರೊಫೆಸರ್ ಪುಲಕ್ ಘೋಷ್ ಅವರನ್ನ ಸದಸ್ಯರನ್ನಾಗಿ ಹಾಗೂ IAS ಅಧಿಕಾರಿ ಪಂಕಜ್ ಜೈನ್ ಅವರನ್ನ ಸದಸ್ಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಮತ್ತೆ 18 ತಿಂಗಳ ಒಳಗಾಗಿ ವರದಿಯನ್ನ ನೀಡಬೇಕು ಅಂತ ಅವರು ಹೇಳಿದ್ದಾರೆ. ಓಕೆನಾ? ಒಟ್ಟಾರೆ 10 ವರ್ಷಕ್ಕೊಮ್ಮೆ ಈ ವೇತನ ಒಂದು ಆಯೋಗ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಇವಾಗ 8ನೇ ವೇತನ ಆಯೋಗ ಬರ್ಬೇಕಾಗಿತ್ತು. ಸೊ ಅದೇ ರೀತಿ ಸೆಂಟ್ರಲ್ ಗವರ್ಮೆಂಟ್ ವರ್ಕ್ ಮಾಡ್ತಾ ಇದೆ, ಅಂದ್ರೆ ಅಪ್ರೂವಲ್ ಕೂಡ ಕೊಟ್ಟಿದೆ. ಸೊ ಒಟ್ಟಾರೆ ಈ ಒಂದು ವೇತನ ಶ್ರೇಣಿಯಲ್ಲಿ ವೇತನ ಎಷ್ಟಾಗುತ್ತೆ ಅಂತ ಕಂಪೇರ್ ಮಾಡಿದ್ರೆ ಓಕೆನಾ, ಸೊ ಒಟ್ಟಾರೆ ಈಗ ಮೂಲ ವೇತನ ಏನಾದ್ರು ನಿಮಗೆ ಒಟ್ಟು ಸಂಬಳ 64,000 ಇವಾಗ ಬರ್ತಾ ಇದ್ರೆ 8ನೇ ವೇತನಕ್ಕೆ ಏನಾದ್ರು ಹೋದ್ರೆ ಅದು 1,10,000 ಆಗುತ್ತೆ. ಸೊ ಒಟ್ಟಾರೆ ಈ ರೀತಿಯಲ್ಲಿ ಒಂದು ಹ್ಯೂಜ್ ಚೇಂಜಸ್ ಕೂಡ ಆಗುತ್ತೆ. ಅಂದ್ರೆ ಈ ಒಂದು ಹಣಕಾಸಿನ ಏನಿದೆ ಒಂದು ಈ ಹಣಕಾಸಿನ ನಿಮಗೆ ದಿನೇ ಕಾಸ್ಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಓಕೆನಾ? ಸೊ ಅದನ್ನೆಲ್ಲ ಒಂದು ಮನದಲ್ಲಿ ಇಟ್ಕೊಂಡು ಸರ್ಕಾರ 10 ವರ್ಷಕ್ಕೊಮ್ಮೆ ಈ ವೇತನ ಶ್ರೇಣಿನ ಬದಲಾವಣೆ ಮಾಡ್ತಾ ಇರುತ್ತೆ. ಓಕೆನಾ? ಸೊ ಈ ಒಂದು ಚೇಂಜಸ್ ಇಂದ ನಿಮಗೂ ಕೂಡ ಒಂದು ಸ್ಯಾಲರಿ ಕೂಡ ಚೇಂಜಸ್ ಆದ್ರೆ ಈ ಒಂದು ಫಿಟ್ಮೆಂಟ್ ಅಂಶದ ಬೇಸ್ ಮೇಲೆ ಕೂಡ ಇದನ್ನ ಪರಿಗಣಿಸ್ತಾರೆ. ಓಕೆನಾ? ಹಣದುಬ್ಬರ ಏನಂತ ಹೇಳ್ತಾರೆ. ಈ ಹಣದುಬ್ಬರ ಮತ್ತು ಜೀವನದ ವೆಚ್ಚವನ್ನು ಗಣನೆಗೆ ತೆಗೆದುಕೊಂಡು ಸರ್ಕಾರ ಇದನ್ನ ಆಯೋಗವನ್ನು ನಿಗದಿಪಡಿಸುತ್ತೆ. ಓಕೆನಾ? ಸೊ ಒಟ್ಟಾರೆ ಈ 8ನೇ ವೇತನ ಆಯೋಗ ಕನಿಷ್ಠ ಮಾಸಿಕ ವೇತನ 44,280 ಅಂತ ಹೇಳಲಾಗ್ತಿದೆ. ಓಕೆನಾ? ಅಂದ್ರೆ ಮೂಲ ವೇತನ ಏನಿತ್ತು 7ನೇ ವೇತನದಲ್ಲಿ 18,000 ಇತ್ತು. ಸೊ ಇವಾಗ 8ನೇ ವೇತನದಲ್ಲಿ ಅದು 44,000 ಆಗುತ್ತೆ. ಸೊ 7ನೇ ವೇತನದಲ್ಲಿ 18,000 ಇದ್ರೆ 44,000 ಆಗುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಅಲ್ಲಿ 19,000 ಒಂದು 20,000 ಇದ್ರೆ ಇಲ್ಲಿ 48 ಅಥವಾ 49,000 ಆಗುತ್ತೆ. ಈ ರೀತಿ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಪ್ರತಿ 10 ವರ್ಷಕ್ಕೊಮ್ಮೆ ಈ ಒಂದು ವೇತನ ಅಂದ್ರೆ ಇದನ್ನ ಅಪ್ರೂವಲ್ ಕೊಡ್ತಾರೆ, ಅಂದ್ರೆ ಚೇಂಜಸ್ ಮಾಡ್ತಾರೆ. ಓಕೆನಾ? ಸೊ ಒಟ್ಟಾರೆ ಈ ಆಯೋಗವು ಆರ್ಥಿಕ ವಾತಾವರಣ ಮತ್ತು ಹಣಕಾಸಿನ ವಿವೇಕದ ಅಗತ್ಯ, ಅಭಿವೃದ್ಧಿ ಮತ್ತು ಕಲ್ಯಾಣ ವೆಚ್ಚಗಳಿಗೆ ಸಂಪನ್ಮೂಲಗಳ ಲಭ್ಯತೆ, ಕೊಡುಗೆ ರಹಿತ ಪಿಂಚಣಿಗಳ ಹೆಚ್ಚುತ್ತಿರುವ ಹೊರೆ, ರಾಜ್ಯ ಸರ್ಕಾರಗಳಿಗೆ ಆರ್ಥಿಕ ಪರಿಣಾಮಗಳು ಮತ್ತು ಕೇಂದ್ರ ಸಾರ್ವಜನಿಕ ವಲಯ ಸಂಸ್ಥೆಗಳು ಮತ್ತು ಖಾಸಗಿ ವಲಯದಲ್ಲಿ ಚಾಲ್ತಿಯಲ್ಲಿರುವ ವೇತನಗಳನ್ನು ಪರಿಗಣಿಸಿ ಒಂದು ಡಿಸಿಷನ್ಸ್ಗೆ ಬರ್ತಾರೆ. ಟೈಮ್ ಲೈನ್ ನಾನು ಅವಾಗಲೇ ನೋಡಿದಾಗೆ ಕೇಂದ್ರ ಸಚಿವ ಸಂಪುಟವು ಮೊದಲು 8ನೇ ವೇತನ ಆಯೋಗ ರಚನೆಗೆ ಜನವರಿ 2025ರಲ್ಲಿ ಅನುಮೋದನೆ ನೀಡಿತ್ತು. ಇವಾಗ ಉಲ್ಲೇಖಿತ ನಿಯಮಗಳ ಔಪಚಾರಿಕ ಅನುಮೋದನೆಯು ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಅನುವು ಮಾಡಿಕೊಡುತ್ತದೆ. ಅಂದ್ರೆ ಐತಿಹಾಸಿಕವಾಗಿ ವೇತನ ಆಯೋಗಗಳು ಸರಿಸುಮಾರು 10 ವರ್ಷಗಳಿಗೊಮ್ಮೆ ಸ್ಥಾಪಿಸಲಾಗುತ್ತೆ. ಓಕೆನಾ? ಸೊ ಒಟ್ಟಾರೆ ಈ ಒಂದು 8ನೇ ವೇತನ ಜನವರಿ 2026ರಿಂದ ಜಾರಿಗೆ
ಬರುತ್ತೆ. ಓಕೆನಾ. ಸೊ ಒಟ್ಟಾರೆ ಈ ಒಂದು TOR ಅನ್ನು ಅಂತಿಮಗೊಳಿಸಿ ಅಂದ್ರೆ ಈಗ ಫಿಟ್ಮೆಂಟ್ ಅಂಶ ಏನಿದೆ ಅದನ್ನು 8ನೇ ಒಂದು CPC 2027 ಮಧ್ಯಭಾಗದ ವೇಳೆಗೆ ತನ್ನ ಕೆಲಸವನ್ನು ಪೂರ್ಣಗೊಳಿಸುವ ನಿರೀಕ್ಷೆ ಇದೆ. ಅಂದ್ರೆ ನಿಮಗೆ ಇಮಿಡಿಯೇಟ್ ಆಗಿ ಸ್ಯಾಲರಿ ಜಾಸ್ತಿ ಆಗಲ್ಲ. ಸೊ ನಿಮಗೆ 2026ರಿಂದ ನಾರ್ಮಲ್ ಬರ್ತಾನೆ ಇರುತ್ತೆ ಜನವರಿಂದ ಸ್ಯಾಲರಿ. ಸೊ 2027 ಒಂದು ಮಧ್ಯಭಾಗದಲ್ಲಿ ಈ ವೇಳೆ ಚೇಂಜಸ್ ಆದ್ರೆ ಆ ಒಂದು ಅರಿಯರ್ಸ್ ಮುಖಾಂತರ ನಿಮ್ಮ ಒಂದು 2020 ಜನವರಿಯಿಂದ ಏನು ಒಂದು ಪೆಂಡಿಂಗ್ ಸ್ಯಾಲರಿ ಇರುತ್ತೆ ಅದನ್ನ ನಿಮಗೆ ಕೊಡ್ತಾರೆ. ಸೊ ಅದಾದ ನಂತರ ಸರ್ಕಾರವು ಅನುಷ್ಠಾನದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಿದೆ. ಓಕೆನಾ. ಸೊ ಒಟ್ಟಾರೆ ಗುಡ್ ನ್ಯೂಸ್ ಆಗಿದೆ ಒಂದು ಗವರ್ಮೆಂಟ್ ಎಂಪ್ಲಾಯೀಸ್ಗೆ. ಇದೇ ರೀತಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.